ನಮಸ್ಕಾರ. ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಗರುಡ್. ಸ್ಟೂಡೆಂಟ್ಸ್, ಇವತ್ತಿಂದ ನಾವು ನ್ಯೂಕ್ಲಿಯೈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣಂತೆ. ಬೈ ದ ವೇ, ಫೇಸ್ 1ನ ಕಡೆ ಚಾಪ್ಟರ್ ಇದು. ಓಕೆ, ಸೊ ಪ್ಲೀಸ್ ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ ಹೇಳಿ. ವಿಡಿಯೋನ ಪೂರ್ತಿ ಡೀಟೇಲ್ ಆಗಿ ನೋಡ್ರಿ. ಅಸೈನ್ಮೆಂಟ್ ಬಗ್ಗೆ, ಕ್ವಶನ್ ಪೇಪರ್ ಬಗ್ಗೆ ಒಂದೆರಡು ಮಾತು ಹೇಳೋದಿತ್ತು. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡ್ರಿ. ನಾವೊಂದು ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇನಿ. ಇನ್ಫೋ ಮತ್ತೆ ಸಿನಾಪ್ಸಿಸ್ ಎರಡನ್ನೂ ಜೊತೆಗೆ ತಗೊಂಡು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಡಿಲೀಟೆಡ್ ಪೋರ್ಷನ್ಸ್ ಅಂತೇನು ರೆಡ್ಯೂಸ್ಡ್ ಸಿಲೆಬಸ್ ಮಾಡಿದ್ರು, ನ್ಯೂಕ್ಲಿಯೈಯಿಂದ ಮೆಜಾರಿಟಿ ಪಾರ್ಟ್ ಅನ್ನ ತೆಗೆದು ಹೋಗ್ಬಿಟ್ರ. ಸೊ ಹಿಂಗಾಗಿ ಚಾಪ್ಟರ್ ಈಗ ಬಹಳ ಶ್ರಿಂಕ್ ಆಗ್ಯದ, ಬಹಳ ಸಣ್ಣದಾಗ್ಯದ. ಎಷ್ಟಾಗುತ್ತೋ ಅಷ್ಟು ನಾವು ಕವರ್ ಮಾಡ್ಕೊಳ್ಳೋಣಂತೆ. ಪ್ಲೀಸ್ ಕಾನ್ಸಂಟ್ರೇಟ್. ಏನೇನು ತೆಗೆದಿದ್ದಾರೆ ನೋಡ್ಕೊಂಡ್ಬಿಟ್ರಿ. ರೇಡಿಯೋ ಆಕ್ಟಿವಿಟಿ ಇಲ್ಲ, ಅಲ್ಫಾ ಬೀಟಾ ಗಾಮಾ ಪಾರ್ಟಿಕಲ್ಸ್ ಬಗ್ಗೆ ಮಾತೇ ಇಲ್ಲ, ಡಿ ಕೆ ಲಾ ಇಲ್ಲ, ಹಾಫ್ ಲೈಫ್ ಮೀನ್ ಲೈಫ್ ಇಲ್ಲ. ಮೆಜಾರಿಟಿ ಇದರಿಂದಾನೇ ಕ್ವಶನ್ಸ್ ಬರ್ತಿತ್ತು. KCETಗೆ ಜನರಲಿ ಇದರಿಂದಾನೇ ಕ್ವಶನ್ಸ್ ಬರ್ತಿತ್ತು. ಆದ್ರೆ ಈಗ ಇದ್ರ ಮೇಲೂ ಕ್ವಶನ್ಸ್ ಇಲ್ಲ ಅನ್ನೋ ನಮಗೆ ಕ್ಲಿಯರ್ ಆಯ್ತು. ಇದ್ರ ಜೊತೆಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕೂಡ ಇಲ್ಲ, ಅಂಡ್ ವೇರಿಯೇಷನ್ ಆಫ್ ಮಾಸ್ ನಂಬರ್ ಅದು ಕೂಡ ಇಲ್ಲ. ಸೊ ಇದಿಷ್ಟು ಪಾರ್ಟ್ ಡಿಲೀಟೆಡ್, ರೆಡ್ಯೂಸ್ಡ್ ಸಿಲೆಬಸ್ ನಾಗಿಂದ ಇದನ್ನ ಒಮಿಟ್ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ರೆ. ಚಾಪ್ಟರ್ ಸ್ಟಾರ್ಟ್ ಆಗೋದೆಲ್ಲಿಂದ ಸ್ಟೂಡೆಂಟ್ಸ್? ನ್ಯೂಕ್ಲಿಯಸ್ ಅನ್ನೋ ಐಡಿಯಾದಿಂದ. ಏನೇನಿದೆ? ಇನ್ ಎವ್ರಿ ಆಟಮ್ ದ ಪಾಸಿಟಿವ್ ಚಾರ್ಜ್ ಈಸ್ ಕಾನ್ಸಂಟ್ರೇಟೆಡ್ ಎಟ್ ದ ಸೆಂಟರ್. ಓಕೆ, ಜಸ್ಟ್ ಅ ಮಿನಿಟ್, ನನ್ನ ಕರ್ಸರ್ ದ ಪಾಸಿಟಿವ್ ಚಾರ್ಜ್ ಈಸ್ ಕಾನ್ಸಂಟ್ರೇಟೆಡ್ ಎಟ್ ದ ಸೆಂಟರ್ ಅಂಡ್ ದ ಆರ್ಡರ್ ಆಫ್ ನ್ಯೂಕ್ಲಿಯರ್ ಸೈಜ್ ಇಸ್ 10 to the power of -15 meter. ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಆರ್ ಕಾಲ್ಡ್ ನ್ಯೂಕ್ಲಿಯಸ್. ಇದೊಂದು ಸ್ವಲ್ಪ ನೀವು ನನ್ನ ನಾಮಿನ್ಕ್ಲೇಚರ್ ಯೂಸ್ ಮಾಡ್ಕೊಡ್ರಿ. ಝಡ್ ನ ಅಟಾಮಿಕ್ ನಂಬರ್ ಅಂತೀನಿ, ಎ ನ ಮಾಸ್ ನಂಬರ್ ಅಂತೀನಿ. ರೆಪ್ರೆಸೆಂಟೇಷನ್ ಈ ರೀತಿ ತಗೊಂಡೆ ನಾನು. ಓಕೆ, ಇದಿಷ್ಟು ತಲೆಗೆ ಇಟ್ಕೊಂಡ್ರಿ ಅಂದ್ರೆ ಬಹಳ ಚಲೋ. ಓಕೆ, ನಾ ನೆಕ್ಸ್ಟ್ ಪಾರ್ಟ್, ಟೈಪ್ಸ್ ಆಫ್ ನ್ಯೂಕ್ಲಿಯೈ. ಐಸೋಟೋಪ್ಸ್ ಇದೆ. ಓಕೆ, ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಐಸೋಬಾರ್ಸ್ ಇದೆ, ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಅಟಾಮಿಕ್ ನಂಬರ್. ಐಸೋಟೋನ್ಸ್ ಇದೆ, ಈಕ್ವಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ. ಓಕೆ, ಮಿರರ್ ನ್ಯೂಕ್ಲಿಯೈ. ಸೊ ಮಿರರ್ ನ್ಯೂಕ್ಲಿಯೈ ಒಳಗೆ ಏನಾಗುತ್ತೆ? ಸೇಮ್ ಮಾಸ್ ನಂಬರ್ ವಿತ್ ಪ್ರೋಟಾನ್ ನಂಬರ್ ಬಟ್ ವಿತ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ನಂಬರ್ ಇಂಟರ್ಚೇಂಜ್ಡ್. ಸ್ಟೂಡೆಂಟ್ಸ್, ಮಾಡೆಲ್ ಪೇಪರ್ ಏನ್ ಬಂದಿತ್ತು ನೋಡ್ರಿ, ಯಾವುದು PUC ಬೋರ್ಡ್ ಎಕ್ಸಾಮಿನೇಷನ್ ಮಾಡೆಲ್ ಪೇಪರ್ ಏನಿತ್ತಲ್ಲ, ಅದ್ರೊಳಗೆ ಇದ್ರ ಮೇಲಿಂದ ಕ್ವಶನ್ಸ್ ಇದ್ವು. ಹಿಂಗಾಗಿ ನಾನು ಇದನ್ನ ಇಂಪಾರ್ಟೆಂಟ್ ಅಂತ ಕ್ಲಾಸಿಫೈ ಮಾಡ್ಕೋತೀನಿ. ಯಾಕಂದ್ರೆ ಯು ಮೈಟ್ ಗೆಟ್ ಎ ಸಿಂಪಲ್ ಕ್ವಶನ್ ಬೇಸ್ಡ್ ಆನ್ ದ ಎಕ್ಸಾಂಪಲ್ಸ್. ನನ್ನ ಐಡಿಯಾ ಅದು. ಓಕೆ, ಸಿಂಪಲ್ ಕ್ವಶನ್ ಬೇಸ್ಡ್ ಆನ್ ದ ಎಕ್ಸಾಂಪಲ್ಸ್. ಹಿಂಗಾಗಿ ಬರೋದು ಒಂದ್ಸತಿ ಇಟ್ಕೊಂಡಿರ್ರಿ, ಎಕ್ಸಾಮಿಗೆ ಹೋಗೋ ಟೈಮಿಗೆ ಒಂದ್ಸತಿ ನೋಡ್ಕೊಡ್ರಿ. ದೆನ್ ಕಮ್ಸ್, ಓಕೆ, ನ್ಯೂಕ್ಲಿಯರ್ ರೇಡಿಯಸ್. R is proportional to A raised to 1/3. R is equal to R0 into A raised to 1/3. ಅದರದ್ದು ವ್ಯಾಲ್ಯೂ R0 ವ್ಯಾಲ್ಯೂ ಬರೆದು ಇಟ್ಕೊಳ್ರಿ. ನ್ಯೂಕ್ಲಿಯರ್ ವಾಲ್ಯೂಮ್ ಗೊತ್ತಿದೆ. V is proportional to A ಅನ್ನೋದು ತಲೆಯಾಗಿರ್ಲಿ. ಓಕೆ, ನ್ಯೂಕ್ಲಿಯರ್ ಡೆನ್ಸಿಟಿ ಇಂದ ನಮಗೆ ಕ್ವಶನ್ಸ್ ಬರ್ತಾವೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇದು ತಲೆಯಾಗಿರ್ಲಿ, ಇದು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಿರಲಿ. ಓಕೆ, ನಾ ಮುಂದೊಂದೆರಡು ಕ್ವಶನ್ ಹಾಕೊಂಡೇನಿ, ಅವಾಗ ಡಿಸ್ಕಸ್ ಮಾಡೋಣ ಅಂತ ಅದನ್ನು. ಓಕೆ, ಒಂದೇ ನಿಮಿಷ. ನ್ಯೂಕ್ಲಿಯರ್ ಫೋರ್ಸ್ ಬಂದು ಆಮೇಲೆ ಅದನ್ನಲ್ಲಿ ಹೋಗೋಣ ಅಂತ. ಸ್ಲೈಡ್ ಒಂದು ಸ್ವಲ್ಪ ಇಂಟರ್ಚೇಂಜ್ ಆಗಿದೆ, ಬೇಜಾರ್ ಮಾಡ್ಕೋಬೇಡ್ರಿ. ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನು? ದ ಫೋರ್ಸ್ ದಟ್ ಕೀಪ್ಸ್ ದ ನ್ಯೂಕ್ಲಿಯನ್ ಬಾಂಡ್ಸ್ ಇನ್ ದ ನ್ಯೂಕ್ಲಿಯನ್ಸ್ ಬೌಂಡ್ ಇನ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯರ್ ಫೋರ್ಸ್ ಒಳಗೆ ಏನಂತೀರಿ ನೀವು? ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಕ್ಯಾನ್ ಲರ್ನ್ ಹಿಯರ್? ದೇ ಆರ್ ಶಾರ್ಟ್ ರೇಂಜ್ ಫೋರ್ಸಸ್. ಓಕೆ, ದಿಸ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ 10 to the power of -15 meter ಇರ್ತದೆ. ಓಕೆ, ಅಂಡ್ ಡು ನಾಟ್ ಎಕ್ಸಿಟ್. ಇದು ದಾಟಿದ ಕೂಡ ಅಂದ್ರೆ ಇದು ಸ್ಯಾಚುರೇಷನ್ ಪಾಯಿಂಟ್ ಆಗ್ತದೆ. ಇದನ್ನ ದಾಟಿದ ಕೂಡ ನಮಗೆ ಓಕೆ ನ್ಯೂಕ್ಲಿಯರ್ ಫೋರ್ಸ್ ವ್ಯಾನಿಶ್ ಆಗುತ್ತೆ. ನ್ಯೂಕ್ಲಿಯರ್ ಫೋರ್ಸ್ ಆರ್ ದ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ನೇಚರ್ ಇನ್ ದಿಸ್ ರೇಂಜ್. ದೇ ಆರ್ ಅಟ್ರಾಕ್ಟಿವ್ ಅಂಡ್ ಕಾಸಸ್ ಸ್ಟೆಬಿಲಿಟಿ ಟು ದ ನ್ಯೂಕ್ಲಿಯಸ್. ದೀಸ್ ಫೋರ್ಸಸ್ ಆರ್ ಚಾರ್ಜ್ ಇಂಡಿಪೆಂಡೆಂಟ್. ಓಕೆ, ನ್ಯೂಕ್ಲಿಯರ್ ಫೋರ್ಸಸ್ ಆರ್ ನಾನ್ ಸೆಂಟ್ರಲ್ ಫೋರ್ಸಸ್ ಅಂತ ಕೊಡ್ತಾನೆ. ಓಕೆ, ಸೊ ಸ್ಟೂಡೆಂಟ್ಸ್, ಒಂದು ಇನ್ಫೋ ಏನು ಡ್ರಾ ಮಾಡಬಹುದು ಅಂದ್ರೆ ಇದರಿಂದ, ಓಕೆ, 2014 to 2020, okay, 3 questions have appeared from this particular section.
ಇದಿಷ್ಟು ಓದಿದ್ರೆ ಸಾಕು 3 ಕ್ವಶನ್ ಆನ್ಸರ್ ಮಾಡೋಂಗಿದೆ. ಎಂತದಿರ್ತದಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ. 2 protons are kept at separation of 10 nanometer ಅಂತಾನೆ. Let Fn and Fe are the nuclear forces and electromagnetic forces ಅಂತ ಕೊಡ್ತಾನೆ. ಓಕೆ, ಬಿಟ್ವೀನ್ ದೆಮ್ ನೀವೇನ್ ಇನ್ಫರ್ ಮಾಡ್ಬೋದು? ಓಕೆ, Fe greater than Fn, Fe is equal to Fn, Fe differ slightly, Fe lesser than Fn ಅಂತಾನೆ. ಸ್ಯಾಚುರೇಷನ್ ಪಾಯಿಂಟ್ ಏನಿತ್ತು? 10 to the power of -15 ಮೀಟರ್ ಇತ್ತು. ಇಫ್ ಯು ರಿಮೆಂಬರ್, ನ್ಯೂಕ್ಲಿಯರ್ ಫೋರ್ಸ್ ಸ್ಯಾಚುರೇಷನ್ ಪಾಯಿಂಟ್ ಶಾರ್ಟ್ ರೇಂಜ್ ಫೋರ್ಸಸ್ ಅಂತ ಹೇಳಿದ್ವಿ. ಅಂದ್ಮೇಲೆ ಈಗ ಇಲ್ಲಿ 10 to the power of 10 into 10 to the power of -9 ಮೀಟರ್ ಆತಿದು. ಅಂದ್ಮೇಲೆ ನಾ ಏನಂತ ಡ್ರಾ ಮಾಡಬಹುದು? Fe is greater than Fn ಅಂತ ಡ್ರಾ ಮಾಡ್ಕೋಬಹುದು. Therefore, A will be the correct answer. ಇಷ್ಟೇ ಇರ್ತದ ನೋಡ್ರಿ ಈ ಚಾಪ್ಟರ್ನಾಗ, ಬೇರೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾ ಒಂದೆರಡು ಕ್ವಶನ್ ಹಾಕೊಂಡೇನಿ, ನಾ ಲಾಸ್ಟಿಗೆ ಹೇಳ್ತೀನಿ ಯಾಕೆ ಹಿಂಗೆಲ್ಲ ಮಾಡಿದ್ದೀನಿ ಅಂತ ಹೇಳಿ. ಅಟಾಮಿಕ್ ಮಾಸ್ ಯೂನಿಟ್. ಓಕೆ, ಇದು ಕನ್ವರ್ಷನ್ಸ್ ಬಹಳ ಇಂಪಾರ್ಟೆಂಟ್, ತಲೆಗಿಟ್ಕೊಂಡಿರಿ. ಸೊ ನನ್ನ ಪ್ರಕಾರ ನಾನು ಒಂದು ಲಿಸ್ಟ್ ಅಂತ ಮಾಡ್ಕೊಂಡಿರ್ತೇನೆ ಯೂಶಲಿ ರೆಫರೆನ್ಸ್ಗೆ. ನನ್ನ ಪ್ರಕಾರ 2014 ಇಂದ 2020 ವರೆಗೂ ಒಂದು 2 ಸಲ ಇದ್ರ ಮೇಲೆ ಕ್ವಶನ್ ಬಂದಿದೆ. 2 ಕ್ವಶನ್ಸ್. ಓಕೆ, ಸೊ ಸ್ಕ್ರೀನ್ ಶಾಟ್ ತಗೊಂಡು ಏನೇನ್ ಮಾಡ್ಕೋಬೇಕು ಮಾಡ್ಕೊಡ್ರಿ. ರೈಟ್. ಸೊ ಏನೇನಿದೆ, 1 AMU ಅಂದ್ರೆ ಏನಿದೆ, ಅದರದ್ದು ವ್ಯಾಲ್ಯೂ ಇದೆ. ಮಾಸ್ ಆಫ್ ಎಲೆಕ್ಟ್ರಾನ್, ಮಾಸ್ ಆಫ್ ನ್ಯೂಟ್ರಾನ್, ಮಾಸ್ ಆಫ್ ಪ್ರೋಟಾನ್ ಲಿಸ್ಟ್ ಮಾಡಿ ತಗೊಂಡೇವಿ. ನಮಗ್ ಬೇಕಾಗಿರೋ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇರೋದೇನು ಅಂದ್ರೆ, ಅಕಾರ್ಡಿಂಗ್ ಟು ಐನ್ಸ್ಟೀನ್ಸ್ ಮಾಸ್ ಎನರ್ಜಿ ರಿಲೇಶನ್ಶಿಪ್ ಈಸ್ ಈಕ್ವಲ್ ಟು mc², 1 AMU is equal to, this point is very very crucial. ಇದು ತಲೆಗಿರ್ಲಿ, ಇದ್ರ ಮೇಲೆ ನಮಗೆ ಕ್ವಶನ್ಸ್ ಬಿಡೋದಿಲ್ಲ. ಓಕೆ, KCET ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋದು. Then mass defect and binding energy, the difference in mass of the nucleus and its constituents. Okay, delta M is equal to Z into Mp plus A minus Z into Mn minus M, where M is the mass of the given nucleus. ಅದೇ ರೀತಿ ಪ್ಯಾಕಿಂಗ್ ಫ್ರಾಕ್ಷನ್ ಮಾಡ್ಕೋತೀರಿ, M minus A divided by A ಅಂತೀರಿ. ಓಕೆ, ಸ್ಟೆಬಿಲಿಟಿ ಗೊತ್ತಾಗುತ್ತೆ ಪ್ಯಾಕಿಂಗ್ ಫ್ರಾಕ್ಷನ್ ಇಂದ. ಓಕೆ, ಎನರ್ಜಿ ಈಕ್ವಲೆಂಟ್ ಆಫ್ ಮಾಸ್ ಡಿಫೆಕ್ಟ್ ಡೆಲ್ಟಾ E is equal to delta mc², ಇದನ್ನ ಮಾಡ್ಕೋತೀರಿ. ಓಕೆ, ದಿಸ್ ಸೆಕ್ಷನ್ ಹ್ಯಾಸ್ ಗಾಟ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಓಕೆ, ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ PUC ಒಳಗೂ ಸಾಲ್ವ್ ಮಾಡಿರ್ತೀರಿ ನೀವು. ಓಕೆ, ಇಂಪಾರ್ಟೆಂಟ್ ಇದೆ. ದೆನ್ ನ್ಯೂಕ್ಲಿಯರ್ ರಿಯಾಕ್ಷನ್ ಬರೋಣಂತೆ. ನ್ಯೂಕ್ಲಿಯರ್ ರಿಯಾಕ್ಷನ್ ರೆಪ್ರೆಸೆಂಟೇಷನ್ ಹೆಂಗಿರುತ್ತೆ? A plus A gives out to be B plus B into plus Q. ಓಕೆ, ಟಾರ್ಗೆಟ್ ನ್ಯೂಕ್ಲಿಯಸ್ ಯಾವುದು, ಪಾರ್ಟಿಕಲ್ ಬಂದು ಬಡ್ದಿದ್ದು ಯಾವುದು, ಪ್ರಾಡಕ್ಟ್ಸ್ ಏನು, ಎನರ್ಜಿ ಎಷ್ಟು ರಿಲೀಸ್ ಆಯ್ತು. ಇದ್ರೊಳಗೆ ಇಂಪಾರ್ಟೆಂಟ್ ಇರೋದು Q ವ್ಯಾಲ್ಯೂ. Q ವ್ಯಾಲ್ಯೂ ಹೆಂಗ್ ಮಾಡ್ತೀರಿ? MA plus MB minus MA plus MA minus MB minus MB into C² ಮಾಡ್ಕೋತೀರಿ. ನಮಗೆ ಬೇಕಾಗಿರೋದೇನು ಅಂದ್ರೆ ದಿಸ್ ಪಾರ್ಟ್. ಇಫ್ Q ವ್ಯಾಲ್ಯೂ ಇಸ್ ಪಾಸಿಟಿವ್ ದೆನ್ ಇಟ್ ಇಸ್ ಎಕ್ಸೋಥರ್ಮಿಕ್, ಮೈನಸ್ ಇತ್ತು ಅಂದ್ರೆ ಎಂಡೋಥರ್ಮಿಕ್ ಇರ್ತದೆ. ಓಕೆ, ದೆನ್ ನ್ಯೂಕ್ಲಿಯರ್ ಫ್ಯೂಷನ್. ಓಕೆ, Q ವ್ಯಾಲ್ಯೂ ನೋಡ್ರಿ ಎಷ್ಟಿದೆ ಇದರದು, ಮ್ಯಾಕ್ಸಿಮಮ್ ಬರ್ತದೆ ಇಲ್ಲಿ. ಓಕೆ, ಸೊ ದ ಫೆನಾಮಿನಾ ಆಫ್ ಸ್ಪ್ಲಿಟಿಂಗ್ ಅಪ್ ಆಫ್ ಹೆವಿ ನ್ಯೂಕ್ಲಿಯಸ್ ಇಂಟು 2 or more ಸ್ಮಾಲರ್ ನ್ಯೂಕ್ಲಿಯೈ, ದಿಸ್ ರಿಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಸ್ಟೂಡೆಂಟ್ ಈ ಸತಿ ಇದನ್ನ ಕೊಡಬೇಕು, ಅವರು ಸಿಲೆಬಸ್ ರಿಡ್ಯೂಸ್ ಮಾಡಿರೋದ್ರಿಂದ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಇಟ್ ವಿಲ್ ಬಿ ಇಂಪಾರ್ಟೆಂಟ್. Okay, and what I have observed is from 2014 to 2020 again there were 2 questions based on this part. 2 questions were based on this part. So ಇದು ಒಂದು ನೆನಪಿಟ್ಟಿರ್ರಿ. ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂದ್ರೆ ಏನು? ಇದು ಪ್ರೊಸೆಸ್ ಕಂಟಿನ್ಯೂ ಆಗೋತಾ ಹೋಗೋದು. ಅವಾಗ ನ್ಯೂಟ್ರಾನ್ ರಿಪ್ರೊಡಕ್ಷನ್ ಫ್ಯಾಕ್ಟರ್ K ಅಂತ ನೋಡ್ತೀರಿ. ಓಕೆ, ಇದು ಹೈಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕು. ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಬಂತು ಅಂದ್ರೆ ಅಟಾಮಿಕ್ ಬಾಂಬ್, ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಬಂತು ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್. ಇದ್ರ ಮೇಲೆ CET ಕ್ವಶನ್ ಒಂದು ಬಂದದ, 1 ಕ್ವಶನ್. ಸೊ ತಲೆಗೆ ಇಟ್ಕೊಳ್ರಿ ಅದನ್ನ. ದೆನ್ ನ್ಯೂಕ್ಲಿಯರ್ ಫ್ಯೂಷನ್ ಏನಾಗುತ್ತೆ? ಫ್ಯೂಸಿಂಗ್ ಆಫ್ 2 or more ಲೈಟರ್ ನ್ಯೂಕ್ಲಿಯೈ ಟು ಫಾರ್ಮ್ ಎ ಹೆವಿ ನ್ಯೂಕ್ಲಿಯಸ್. ಸೊ ಫ್ಯೂಸ್ ಆಗುವಂತದ್ದು ಇದಾಗೋದು ಯಾವಾಗ? 10 to the power of 7 ಕೆಲ್ವಿನ್ ನಾಗೆ. ಈಸ್ ದ ಬೇಸಿಸ್ ಆಫ್ ಹೈಡ್ರೋಜನ್ ಬಾಂಬ್. ಇದ್ರ ಮೇಲೆ ಅಷ್ಟೇನು ಹಿಂಗ್ ಕ್ವಶನ್ ಬಂದಿಲ್ಲ, ಬಟ್ ಸ್ಟಿಲ್ ನಾ ಹೇಳಿದ್ನಲ್ಲ ರೆಡ್ಯೂಸ್ ಸಿಲೆಬಸ್ ಇದೆ, ಇಂಪಾರ್ಟೆಂಟ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಅಂತ ಹೇಳಿ ತಿಳ್ಕೊಂಡಿದ್ದೆ. ಇದೊಂದು ಸಣ್ಣ ಪಾರ್ಟ್ ಇದೆ. ದೇರ್ ವಾಸ್ 1 ಕ್ವಶನ್ ಆಸ್ಟ್ ಇನ್ ದ ಅರ್ಲಿಯರ್ ಪಾರ್ಟ್, 1 ಕ್ವಶನ್ ಇತ್ತಿಲ್ಲಿ. ಸೊ ಹಿಂಗಾಗಿ ಮಿಸ್ ಮಾಡ್ಕೋಬೇಡ್ರಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಏನು ಅಂತ ಹೇಳಿ, ಮೇನ್ ಕಾಂಪೋನೆಂಟ್ಸ್ ಏನು ಅಂತ ಓದ್ಕೊಡ್ರಿ. ಓಕೆ,
ಟರ್ಬೈನ್ ಇರ್ಬೋದು, ಕೂಲಿಂಗ್ ಆಫ್ ವಾಟರ್, ಅದು ಇದೆಲ್ಲ ಒಂದು ಬರೀ ಥಿಯರಿ ಇರ್ತದೆ, ಥಿಯರಿ ಮೇಲೆ ಕ್ವಶನ್ ಇರ್ತದೆ. ಸೊ ಪ್ಲೀಸ್ ಡೋಂಟ್ ಲೀವ್ ದಿಸ್ ಪಾರ್ಟ್, ಇಟ್ ವಿಲ್ ಬಿ ಥಿಯರಾಟಿಕಲ್, ಥಿಯರಿ ಓರಿಯೆಂಟೆಡ್ ಕ್ವಶನ್ ಇರುತ್ತೆ. ಯು ಮೈಟ್ ಗೆಟ್ ದಿಸ್ ಇಯರ್, ಯಾಕಂದ್ರೆ ಪ್ರೀವಿಯಸ್ ಇಯರ್ ಬಂದದ. ಐ ಥಿಂಕ್ ಇಟ್ ವಾಸ್ ಇನ್ ದ ಇಯರ್ 2017 ಕೇಳೋಣ. ಒಂದು ವರ್ಷ ಒಂದು ಬಿಟ್ಟು ನೋಡಿದ್ರು, ಪರ್ಮಿಟೇಷನ್ ಕಾಂಬಿನೇಷನ್ ನೋಡಿದ್ರು, ದಿಸ್ ಮೈಟ್ ಬಿ ಇಂಪಾರ್ಟೆಂಟ್ ಅಷ್ಟೇನೋ. ಅದು ರಾಡ್ಸ್ ಏನಾಗ್ತವೆ ಇವು ಇಂಥವೆಲ್ಲ ಕೇಳ್ತಾರೆ ಅಷ್ಟೇ. ಓಕೆ, ನಾನು ಒಂದೆರಡು ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ಬೇಕಂತ ಮಾಡಿದೀನಿ, ರೈಟ್? ಅದ್ ಮಾಡಿದ್ವಿ ಅಂದ್ರೆ ಚಾಪ್ಟರ್ ಮುಗೀತದೆ. ಇಷ್ಟೇ ಇರೋದು ಈ ಚಾಪ್ಟರ್, ಬಹಳ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲೇ ಇಲ್ಲ. ಎಸ್, ಓಕೆ, ಸೊ ಪ್ಲೀಸ್ ಕಾನ್ಸಂಟ್ರೇಟ್. ಸಿ, ನ್ಯೂಕ್ಲಿಯೈ ಚಾಪ್ಟರ್ ನ ನಮಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮೇಲೆ ಹಾಕ್ತಾರೆ. ಇದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೂ ಬಂದಿದೆ. ಸೊ ಹಿಂಗಾಗಿ ನಾನು ತಗೋತೇನೆ ಇದನ್ನ. ಎ ನ್ಯೂಕ್ಲಿಯಸ್ ಅಟ್ ರೆಸ್ಟ್ splits into two nuclear parts having radii in the ratio 1:2. Their velocities are in the ratio ಅಂತ ಕೇಳ್ತಾನೆ. ಒಂದು ನ್ಯೂಕ್ಲಿಯಸ್ ಇದೆ, ಓಕೆ, ಇನಿಷಿಯಲಿ ಅಟ್ ರೆಸ್ಟ್ u is equal to 0, say m is the mass. ಇದು ಸ್ಪ್ಲಿಟ್ ಆಗುತ್ತೆ. ನಾವು ಒಂದೇ ಪ್ರಾಬ್ಲಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಹಳಷ್ಟು ಪ್ರಾಬ್ಲಮ್ ಇದಾವೆ. ಓಕೆ, ಎರಡು ಮಾಸ್ ಆಗಿ ಸ್ಪ್ಲಿಟ್ ಆಗ್ತಾವ ಅಂತ ತಿಳ್ಕೊಡ್ರಿ. ಅದು ಹೆಂಗಾರ ಹೋಗ್ಲಿ, ಫಿಗರ್ನಾಗ ಹಿಂದೆ ತೋರಿಸ್ಬೇಕು ಮುಂದೆ ತೋರಿಸ್ಬೇಕಂತ ಎಂದು ಇಟ್ಕೋಬೇಡ್ರಿ. ಇದು m1 ಆಗತ್ತಂತ ತಿಳ್ಕೊಡ್ರಿ, ಇದು m2 ಆಗತ್ತಂತ ತಿಳ್ಕೊಡ್ರಿ, m1 ಈ ರೀತಿ ಮುಂದೆ ಹೋಗುತ್ತಂತ ತಿಳ್ಕೊಡ್ರಿ, m2 ಈ ರೀತಿ ಹೋಗುತ್ತಂತ ತಿಳ್ಕೊಡ್ರಿ. ಜಸ್ಟ್ a minute ಸ್ಟೂಡೆಂಟ್ಸ್. ಸೊ ಇದು ಈ ರೀತಿ ಹೋಗುತ್ತಂತ ತಿಳ್ಕೊಡ್ರಿ. ಇದ್ರ ವೆಲಾಸಿಟಿ v1 ಇತ್ತಂತ ತಿಳ್ಕೊಡ್ರಿ, ಇದ್ರದ್ದು v2 ಇತ್ತಂತ ತಿಳ್ಕೊಡ್ರಿ. ನಮಗೆ v1 ಡಿವೈಡೆಡ್ ಬೈ v2 ಅದರ ರೇಷಿಯೋ ಏನು ಅಂತ ಕೇಳ್ತಾನ ಅಂತ ತಿಳ್ಕೊಡ್ರಿ. ಆಪ್ಷನ್ಸ್ ಎಲ್ಲ ಕೊಟ್ಟಿರ್ತಾನೆ, ನಮ್ಗೆ ಆಪ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದಾದ್ಮೇಲೆ ನೋಡೋಣ ಅಂತ. ಅವ ಕೊಟ್ಟಿರೋ ಡೇಟಾ ಏನಪ್ಪಾ ಅಂದ್ರೆ r1 ಡಿವೈಡೆಡ್ ಬೈ r2 is 1/2 ಅಂತ ಒಂದು ಡೇಟಾ ಕೊಟ್ಟಾನ. ಓಕೆ, ಸೊ ದಿಸ್ ಪ್ರಾಬ್ಲಮ್ ರಿಕ್ವೈರ್ಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ವಾಟ್ ಈಸ್ ದ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್? It will be m into u, which is equal to 0. What will be the final momentum of the system? It has to be m1 v1 plus m2 v2. Is there any external force acting here? No. I can now tell that since sigma f external is equal to 0, initial momentum must be equal to final momentum. Or 0 is now equal to m1 v1 plus m2 v2. ನಾವೇನ್ ಮಾಡೋಣ ಅಂದ್ರೆ ಆ ಮಾಡ್ ಅನ್ನ ತಗೊಂಡು ಇಷ್ಟೇ ಇಟ್ಕೊಂಡ್ಬಿಡೋಣ ಅಂತ. ಆರ್ v1 ಡಿವೈಡೆಡ್ ಬೈ v2 is now equal to m2 ಡಿವೈಡೆಡ್ ಬೈ m1 ಅಂತ ಇಟ್ಕೊಂಡ್ಬಿಡೋಣ ಅಂತ. ಇಲ್ಲಿವರೆಗೂ ನಿಮಗೆ ತಿಳಿದಿರ್ಬೋದು. ಐ ಹ್ಯಾವ್ ಇಗ್ನೋರ್ಡ್ ದ ನೆಗೆಟಿವ್ ಸೈನ್, ಇಷ್ಟು ಇಟ್ಕೊಂಡೇನಿ ಅಂತ ತಿಳ್ಕೊಡ್ರಿ. ನೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್, ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್, ಡೆನ್ಸಿಟಿ is nothing but mass upon volume. Or this implies mass is now equal to rho into v, which is equal to rho into 4/3 into pi into r cube. Now using this equation I can tell that m is proportional to rho is constant, 4/3 constant, pi is constant, r cube. ಹೌದಾ? ಅಂದ್ರೆ what does it mean? v1 divided by v2 will now be equal to r2 cube divided by r1 cube ಅನ್ನೋದು ನಿಮ್ಮ ತಲೆಯಾಗಿರ್ಬೇಕು. ಓಕೆನಾ? ಅಂದ್ರೆ ಎಷ್ಟಾಗ್ಬೇಕೀಗ? 8 divided by 1 ಅಂತ ಬರಬೇಕು. ಈ ಪಾರ್ಟ್ ಅನ್ನ ತಲೆಯಾಗಿಟ್ಕೊಂಡಿರ್ರಿ. ಇದಷ್ಟೇ ನ್ಯೂಕ್ಲಿಯೈ, ಇದು ಉಳಿದಿದ್ದೆಲ್ಲ ಮೆಕ್ಯಾನಿಕ್ಸ್ ಅದೇ. ಇದನ್ನೇ ಮಲ್ಟಿ ಕಾನ್ಸೆಪ್ಚುಯಲ್ ಅಂತ ಕರೆಯೋದು. ಇಂಥವು ಕ್ವಶನ್ ಬಾಳ ಬಂದಾವ ಅನ್ನೋ ತಲೆಯಾಗಿರ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ ಅಂತ. A nucleus of 20 AMU emits a gamma photon, okay, of energy 6 mega electron volt. If the emission assumed to occur when the nucleus is free and is at rest, then the nucleus will have a kinetic energy nearest to ಅಂತ ಕೊಡ್ತಾನೆ. kinetic energy ಕಂಡುಹಿಡಿಯಬೇಕು ಅಂತ ಹೇಳ್ತಾನೆ. So what is the question here? ಒಂದು ನ್ಯೂಕ್ಲಿಯಸ್ ಇದೆ, ಇನಿಷಿಯಲಿ ರೆಸ್ಟ್ ಒಳಗಿದೆ. ಓಕೆ, ಈಗ ಏನಾಗತ್ತಂದ್ರೆ ಒಂದು ಕೆನೆಟಿಕ್, ಇದು ಒಂದು ಏನ್ ಕೊಡ್ತಾನೆ, ನ್ಯೂಕ್ಲಿಯಸ್ ಆಫ್ ಮಾಸ್ ಎಮಿಟ್ಸ್ ಎ ಗಾಮಾ ಫೋಟಾನ್ ಆಫ್ ಎನರ್ಜಿ 6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಡ್ತಾನೆ. ಇಫ್ ದ ಎಮಿಷನ್ ಅಕರ್ ಅಟ್ ಇದು ಫ್ರೀ ನ್ಯೂಕ್ಲಿಯಸ್ ಇನ್ ರೆಸ್ಟ್ ಅಂಡ್ ದ ನ್ಯೂಕ್ಲಿಯಸ್ ವಿಲ್ ಹ್ಯಾವ್ ಅ ಕೆನೆಟಿಕ್ ಎನರ್ಜಿ ಆಫ್ ಅಂತ ಕೊಡ್ತಾನೆ. ಇದು ಮುಂದೆ ಹೋಗುತ್ತೆ, ಮೊಮೆಂಟಮ್ ಇದೆ. ಇದೊಂದು ಫೋಟಾನ್ ಬಂದದಂತ ತಿಳ್ಕೊಡ್ರಿ. ಓಕೆ, ಇದರದ್ದು ಫೋಟಾನ್ ಅದು PP ಅಂತ ಕರಿತೇನೆ. ತಿಳಿತಾನೆ ಹೇಳಿತು.
ಓಕೆ, ಸೊ ಈಗ ನಾ ಏನ್ ಮಾಡ್ತೀನಿ, ವಾಟ್ ಈಸ್ ಕೈನೆಟಿಕ್ ಎನರ್ಜಿ ಬೇಸಿಕಲಿ, ಇಟ್ ಈಸ್ ಹಾಫ್ ಇಂಟು ಎಂ ಇಂಟು ವಿ ಸ್ಕ್ವೇರ್. ಕರೆಕ್ಟಾ? ಕೈನೆಟಿಕ್ ಎನರ್ಜಿ ಈಕ್ವೇಶನ್ ಅಂದ್ರೆ ಇಷ್ಟೇ ಅಂತ ತಗೋತೀನಿ. ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಹಾಫ್ ಇಂಟು ಎಂ ಸ್ಕ್ವೇರ್ ಇಂಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಸ್ಕ್ವೇರ್, ಎಂ ಅಂತೀನಿ. ಅಂದ್ರೆ ಏನ್ ಬಂತು, ಇಟ್ ವಿಲ್ ಬಿ ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2m ಬಂತು, ವಿಚ್ ಇಸ್ ಈಕ್ವಲ್ ಟು ಇ ಅಥವಾ ಕೆ ಇ. ಇದನ್ನು ಕೆ ಇ ಅಂತಾನೆ ಕರೀರಿ. ಆರ್ ಐ ಕ್ಯಾನ್ ಟೆಲ್ ದಟ್ 2m ke is now equal to p square, or this implies p is now equal to root of 2m ke ಅಂತ ತಗೋತೇನೆ. ಕರೆಕ್ಟಾ? 2m ke ಅಂತ ಬಂತೀಗ. ಯಾವ್ದ್ರದ್ದು? ಕೈನೆಟಿಕ್ ಎನರ್ಜಿ ಇದ್ರದ್ದು ಸಿಕ್ತು ನಮಗೆ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಯಾಕಂದ್ರೆ ನಮ್ಗೆ ಕೈನೆಟಿಕ್ ಎನರ್ಜಿ ಬೇಕಲ್ಲ, ಅದಕ್ಕೆ ಹೇಳಿದ್ದು. ಓಕೆ, ಸೊ ನಾ ಏನ್ ಮಾಡ್ತೀನಿ ಈಗ, ಮೊಮೆಂಟಮ್ ಆಫ್ ಫೋಟಾನ್ ಇಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ ನ್ಯೂಕ್ಲಿಯಸ್. ಹೌದಿಲ್ಲ ಅಪ್ಪ? ಇನಿಷಿಯಲ್ ಮೊಮೆಂಟಮ್ ಬರೀರಿ. ಇನಿಷಿಯಲ್ ಮೊಮೆಂಟಮ್ ಏನಿದೆ ಸರ್, ಎಂ ಇಂಟು ವಿ, ಎಂ ಇಂಟು ಯು ವಿಚ್ ಇಸ್ ಈಕ್ವಲ್ ಟು 0. ಫೈನಲ್ ಮೊಮೆಂಟಮ್ ಏನಾಗಬೇಕು ಸರ್, ನ್ಯೂಕ್ಲಿಯಸ್ ಮತ್ತೆ ಫೋಟಾನ್. ಸಿನ್ಸ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್, ಸಿಗ್ಮಾ ಎಫ್ ಇಸ್ ಈಕ್ವಲ್ ಟು 0. ಇನಿಷಿಯಲ್ ಮೊಮೆಂಟಮ್ ಮಸ್ಟ್ ಬಿ ಈಕ್ವಲ್ ಟು ಫೈನಲ್ ಮೊಮೆಂಟಮ್. ನಾ ಮಾಡ್ ಅಷ್ಟೇ ತಗೋತೀನಿ. ಐ ಟೇಕ್ ಓನ್ಲಿ ಪಾಸಿಟಿವ್ ಹಿಯರ್. ಕೈನೆಟಿಕ್ ಎನರ್ಜಿ ಹೆಂಗ್ ದೇವರಾಣಿ ನೆಗೆಟಿವ್ ಆಗೋದಿಲ್ಲ ಅಂದ್ಮೇಲೆ ಏನಂತೀನಿ, ಇದ್ರದ್ದು ಮತ್ತೆ ಇದ್ರದ್ದು ಈಕ್ವಲ್ ಆಗ್ಬೇಕು ಅಂತ ಹೇಳ್ತೀನಿ. ಓಕೆ, ಸಾರಿ, ಇದು ಪಿ ಪಿ. ಕರೆಕ್ಟಾ? ಇದ್ರದ್ದು ಏನಿದೆ, ರೂಟ್ ಆಫ್ 2 ಇಂಟು ಎಂ ಇಂಟು ಕೆ ಇ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಡಿ ಬ್ರಾಗ್ಲಿ ವೇವ್ಲೆಂತ್ ಅದೆಲ್ಲ ಕಲ್ತೀರಿ, ಅಲ್ಲಿ ಮೊಮೆಂಟಮ್ ನಿಮ್ಗೆ ಗೊತ್ತಿದೆ. ಆಮೇಲೆ ಇದನ್ನ ಏನಂತ ಬರೀತೀನಿ ನಾನು, ಮೊಮೆಂಟಮ್ ಬರೀಬೇಕಾದ್ರೆ ಐ ವಿಲ್ ಜಸ್ಟ್ ರೈಟ್ ಇಟ್ ಆಸ್ ಇ ಬೈ ಸಿ. ಕರೆಕ್ಟಾ? ಸೊ ಇಫ್ ಐ ವರ್ಕ್ ಇಟ್ ಔಟ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, 2m ke is now equal to e square divided by c square. c is nothing but speed of light, 3 into 10 to the power of 8. ಇವನ್ನೆಲ್ಲ ಇದನ್ನ ಮಾಡಿ ಕನ್ವರ್ಷನ್ ಮಾಡ್ಬೇಕಾದ್ರೆ ನೆನ್ಪಿಟ್ಟಿರ್ಬೇಕು ದಟ್ ಇದೇನಿದೆಯಲ್ಲ, ಓಕೆ, ದಿಸ್ ಪಾರ್ಟ್ ಇದು ತಲೆಗೆ ಇಟ್ಕೊಂಡಿರ್ಬೇಕು ಕನ್ವರ್ಷನ್ ನಾಗೆ, ಈ ಪಾರ್ಟ್. ಓಕೆ, ಇವನ್ನೆಲ್ಲ ಮಾಡಿ ನೀವು ಕೈನೆಟಿಕ್ ಎನರ್ಜಿನ ಬರಿಬೇಕಾಗತ್ತೆ. ಅಂಡ್ ದ ಕೈನೆಟಿಕ್ ಎನರ್ಜಿ ದಟ್ ಐ ಹ್ಯಾವ್ ಫೌಂಡ್ ಟು ಬಿ ಈಕ್ವಲ್ ಟು 1 ಕಿಲೋ ಎಲೆಕ್ಟ್ರಾನ್ ವೋಲ್ಟ್. ನೀವು ಆಮೇಲೆ ಯು ಹ್ಯಾವ್ ಟು ವರ್ಕ್ ಔಟ್, ಯು ಹ್ಯಾವ್ ಟು ಸಾಲ್ವ್. ಇಷ್ಟು ತಲೆಯಾಗಿರಲಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಒಂದ್ ನಿಮಿಷ, ಫೇಸ್ 1 ಮುಗೀತು. ಓಕೆ, ನನ್ನಲ್ಲೂ ಕಂಪೇರ್ ಟು ಅರ್ಲಿಯರ್ ಪಾರ್ಟ್ ಇಂಪ್ರೂವ್ಮೆಂಟ್ ಆಗಿರ್ಬೋದು. ಓಕೆ, ಅಥವಾ ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಅನಿಸ್ಲಿಕ್ಕೂ ಇಲ್ಲ. ಐ ಟೋಟಲಿ ಅಗ್ರಿ ವಿತ್ ವಾಟ್ಸ್ ಎವರ್ ಯು ಫೀಲ್. ಓಕೆ, ಸೊ ನೌ ಐ ಕ್ಯಾನ್ ಕ್ಲೇಮ್ ದಟ್ ಫೇಸ್ 1, ಓಕೆ, ಏನೇನ್ ಮಾಡ್ಕೊಂಡ್ವಿ, ವಿ ಸ್ಟಾರ್ಟೆಡ್ ವಿತ್ ಸೆಮಿಕಂಡಕ್ಟರ್ಸ್. Okay, then I think we took up dual nature. Okay, and then we took up atoms, and in today's session we took up nuclei. Electromagnetic waves ಅನ್ನ ಆಮೇಲೆ ತಗೋತೀನಿ. ಒಂದೇ ಒಂದು ಕ್ಲಾಸ್ ಸಾಕೋದಕ್ಕೆ, ಅಂದ್ರೆ ಎಲ್ಲ ಮುಗಿಸ್ಬಿಡ್ತೀನಿ, ತಲೆ ಬುಡ ಎಲ್ಲ ಅದಕ್ಕೆ, ಅದನ್ನ ಸೈಡಿಗೆ ಇಟ್ಬಿಡ್ರಿ ಸ್ಟೂಡೆಂಟ್ಸ್. ನಾನು ನನ್ನ ಟೆಲಿಗ್ರಾಮ್ ಚಾನೆಲ್ ಒಳಗೆ ಇವತ್ತು ರಾತ್ರಿನೇ ಈಗ, ಓಕೆ, ಇದಕ್ಕೆ ಅಸೈನ್ಮೆಂಟ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ವರ್ಕೌಟ್ ಮಾಡ್ರಿ. ಸೊ ಯು ಹ್ಯಾವ್ ಮಂಡೇ ಟೈಮ್, ಮಂಡೇ ಅಂದ್ರೆ ಟುಮಾರೋ, ಓಕೆ, ವರ್ಕೌಟ್ ದ ಅಸೈನ್ಮೆಂಟ್, ಡೋಂಟ್ ಲೀವ್ ಇಟ್. ಸಣ್ಣ ಅಸೈನ್ಮೆಂಟ್ ಕೊಟ್ಟಾನಿ, ವರ್ಕೌಟ್ ಮಾಡ್ಕೊಡ್ರಿ. ಅಂಡ್ ಟ್ಯೂಸ್ಡೇ, ಓಕೆ, ಐ ವಿಲ್ ಪುಟ್ ಅ ಕ್ವಶನ್ ಪೇಪರ್, ಓಕೆ, ಬೇಸ್ಡ್ ಆನ್ ದೀಸ್ ಚಾಪ್ಟರ್ಸ್. ಅದಕ್ಕೆ ಲಾಸ್ಟ್ ವರ್ಗು ವಿಡಿಯೋ ನೋಡ್ರಿ ಅಂದಿದ್ದೆ ನಾನು. ಎಷ್ಟಾಗುತ್ತೋ ಅಷ್ಟು. ನನ್ನ ಟಾರ್ಗೆಟ್ ಏನಿದೆ, ಒಂದು 60 ಕ್ವಶನ್ಸ್ ಸೆಟ್ ಮಾಡೋದಿದೆ. 60 ಕ್ವಶನ್ಸ್ 1 hour ಡ್ಯೂರೇಷನ್ ಅಂತ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ನಾನು ಲೈವ್ ಆಯ್ತಂದ್ರೆ ಲೈವ್ ಬರ್ತೀನಿ, ರೆಕಾರ್ಡೆಡ್ ಆತಂದ್ರೆ ರೆಕಾರ್ಡೆಡ್ ಬರ್ತೀನಿ, ಅದನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ ಸ್ಟೂಡೆಂಟ್ಸ್, ಇದು ನನ್ನ ಇಚ್ಛೆ, ರೈಟ್? ನೀವೊಂದು 100 ಹುಡುಗರು ಇದನ್ನ ಬರೆದ್ರು ನನ್ನ ಜಾಬ್ ಡನ್. ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ. ನಾನು ಮೊದಲಿಂದ ಹೇಳ್ತಿದ್ದೀನಿ, by doing all these things I am helping myself, I am not helping you people. So it is my passion, I will continue doing so. So this is my request. So ಏನ್ ಮಾಡ್ತೀರಿ, tomorrow work out the
assignment part given here, and day after tomorrow say from 30 questions to 60 questions, not more than that, ಒಂದು ಪೇಪರ್ ನ ಸೆಟ್ ಮಾಡ್ತೇನೆ. My target is to set 60 questions, ನೋಡೋಣ ಅಂತ. It depends on time and availability etc. So phase 2 will start from Wednesday. Phase 2 will start from Wednesday. ಕರೆಕ್ಟಾ? ಅಂದ್ರೆ ಇವತ್ತು ಡೇಟ್ ಎಷ್ಟಿದೆ? 20, 21st, 23rd ಇಂದ ಓಕೆ ಫೇಸ್ 2 ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ಪ್ಲೀಸ್ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ರಿ. ಓಕೆ, ನಿಮ್ ಸಂಬಂಧ ಮಾಡ್ತಿದ್ದೀನಿ, ಇವೆಲ್ಲ ದೊಡ್ಡ ದೊಡ್ಡ ಮಾತೆಲ್ಲ ಹೇಳಲ್ಲ ನಾನು, ಬಟ್ ಪ್ರೀತಿಯಿಂದ ಮಾಡ್ತಿದ್ದೀನಿ. ಓಕೆ, ಲೈಕ್ ಮಾಡ್ರಿ ವಿಡಿಯೋನ, ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ. ಓಕೆ, ಸೊ ಯಾವತ್ತು ದಿನ ಹಿಂಗ್ ನಾವು ಚೆಕ್ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಸಬ್ಸ್ಕ್ರಿಪ್ಷನ್ ಅಪ್ ಟ್ರೆಂಡ್ ಕಾಣಿಸ್ಬೇಕು, ಸ್ಟಾಗ್ನೆಂಟ್ ಆಗ್ಬಾರ್ದು. ರೈಟ್, ನನಗೂ ಅವಾಗ ಗ್ರೂಪ್ ಬರ್ತದೆ, ಓ ಮಾಡ್ಬೇಕಪ್ಪ ಅಂತ ಹೇಳಿ. ನಾನು 2 ಸತಿ ಲೈವ್ ಬಂದ್ ಆತಾಗ್ಲೆ. ಓಕೆ, ಇವತ್ತೇ ನಾವು ಉತ್ತರ ರೂಪ ಎಲ್ಲ ತಗೊಳ್ಳೋದಿಲ್ಲ, ರೈಟ್, ಯಾಕಂದ್ರೆ ಈ ವಾರದ ಕೋಟಾ ಮುಗಿಸೇನೆ ಅದನ್ನ. ರೈಟ್, ಸೊ ಫೇಸ್ 2 23rd ವೆನಸ್ಡೇ ಇಂದ ಸ್ಟಾರ್ಟ್ ಮಾಡೋಣ ಅಂತ. ಅದರದೆಲ್ಲ ಪ್ಲಾನ್ ಹೇಳ್ತೀನಿ. ನನ್ನಲ್ಲೂ ಇಂಪ್ರೂವ್ಮೆಂಟ್ ಆಗ್ಯದ. ಬರೀ ನಾ ಚಾಪ್ಟರ್ ಇನ್ಫೋ ಮಾಡ್ಬೇಕಂತ ಮಾಡಿದ್ದೆ, ಚಾಪ್ಟರ್ ಇನ್ಫೋ ಆತು, ಸಿನಾಪ್ಸಿಸ್ ಆತು, MCQ ಆತು, ಲೈವ್ ಬರೋದಾತು. ಓಕೆ, ಐ ಆಮ್ ಆಲ್ಸೋ ಗ್ರೋಯಿಂಗ್. ನನಗೂ ಇದು ಹೊಸ ಎಕ್ಸ್ಪೀರಿಯನ್ಸ್ ಇದೆ. ರೈಟ್, ಸೊ ನಿಮ್ಮ ಉತ್ತೇಜನ ನನಗೂ ಬೇಕಲ್ಲ, ಇವನ್ ಐ ಶುಡ್ ಗೆಟ್ ಇಟ್. ವಿತ್ ದಿಸ್ ಐ ಕನ್ಕ್ಲೂಡ್. ಬಹಳ ಖುಷಿ ಆಯ್ತು ನನಗೆ ಫೇಸ್ 1. ಅಫ್ಕೋರ್ಸ್ ಇಫ್ಸ್ ಅಂಡ್ ಬಟ್ಸ್ ಇರ್ತದೆ. ಸರ್ ಇನ್ನೂ ಸ್ವಲ್ಪ ಚಲೋ ಮಾಡ್ಬೋದಾಗಿತ್ತು, ನೀವು ಇನ್ನೂ ನಮಗ್ ಟೈಮ್ ಹಾಕ್ಬೋದಾಗಿತ್ತು ಅಂತ ಅನ್ನೋದ್ರಾಗ 2 ಮಾತಿಲ್ಲ. ಫೇಸ್ 2 ಒಳಗೆ ಮತ್ತೆ ಇಂಪ್ರೂವ್ ಆಗೋಣ ಅಂತ. ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅಂತಾರೆ. ಕರೆಕ್ಟಾ? ಫೇಸ್ 2 ಒಳಗೆ ಏನೇನ್ ಚಾನ್ಸಸ್ ಇದೆ, ಏನೇನ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತ ನೋಡೋಣ ಅಂತ. ಬಟ್ ನಾಳೆ ಮತ್ತೆ ನಾಡಿದ್ದು ನೀವು ಕೂತು ವರ್ಕ್ ಮಾಡ್ರಿ. ಟೆಲಿಗ್ರಾಮ್ ಇವತ್ತು ರಾತ್ರಿನೇ ಹಾಕ್ತೇನೆ, ಡೋಂಟ್ ವರಿ, ಇದು 100%. ರೈಟ್, ನಾನು ಆಗ್ಲೇ ರೆಡಿ, ನಾನು ಇಷ್ಟ ಗ್ಯಾರಂಟಿಯಾಗಿ ಹೇಳ್ತಿದ್ದೀನಿ ಅಂದ್ರೆ ಅರ್ಥನೇ ಹೇಳ್ರಿ, ನಾನು ರೆಡಿ ಮಾಡಿ ಇಟ್ಟೇನೆ ಅಂತ. Okay students, with this I conclude. Right, thank you.